Right at the beginning of the Bible, we read that it was God who brought Adam and Eve together. ಸತ್ಯವೇದದ ಪ್ರಾರಂಭದಿಂದ ನಾವು ಓದಿಕೊಳ್ಳುತ್ತೇವೆ, ಆದಾಮ ಮತ್ತು ಹವ್ವಳನ್ನ ದೇವರು ಒಟ್ಟಾಗಿ ಕರೆತಂದರು ಅಂತ, and established a home. ಮತ್ತು ಕುಟುಂಬವನ್ನ ಸ್ಥಾಪಿಸಿದರು. That teaches us how interested God is in a home. ದೇವರು ಕುಟುಂಬದಲ್ಲಿ ಎಷ್ಟು ಆಸಕ್ತಿಯನ್ನು ಹೊಂದಿದ್ದಾರೆ ಎಂಬುದನ್ನ ಅದು ನಮಗೆ ಕಲಿಸುತ್ತದೆ. He is the one who established it. ಆತನೇ ಅದನ್ನ ಸ್ಥಾಪಿಸಿದ್ದಾಗಿದೆ. In the very next chapter, you see how the devil came and divided that home. ಮುಂದಿನ ಅಧ್ಯಾಯದಲ್ಲೇ ನಾವು ನೋಡ್ತೇವೆ ಹೇಗೆ ಸೈತಾನನು ಬಂದು ಆ ಕುಟುಂಬವನ್ನ ಬೇರ್ಪಡಿಸಿದನು ಎಂಬುದಾಗಿ. Separated Adam and Eve. ಆದಾಮ ಮತ್ತು ಹವ್ವಳನ್ನ ಬೇರ್ಪಡಿಸಿದನು. He started blaming his wife. ಆದಾಮನು ತನ್ನ ಹೆಂಡತಿಯನ್ನ ದೂಷಿಸಲು ಪ್ರಾರಂಭಿಸಿದನು. And from that moment, this business of blaming started. ಅಲ್ಲಿಂದ ಅಂದ್ರೆ ಆ ಕ್ಷಣದಿಂದ ಈ ದೂಷಿಸುವಂತ ಕೆಲಸವು ಆರಂಭವಾಗಿದೆ. And you find today homes are full of husbands and wives who blame each other. ಇವತ್ತು ನಾವು ಕುಟುಂಬಗಳನ್ನ ಕಂಡುಕೊಳ್ಳೋದಾದ್ರೆ ಪ್ರತಿ ಗಂಡ ಮತ್ತು ಹೆಂಡತಿಯು ಒಬ್ಬರಿಗೊಬ್ಬರು ದೂಷಣೆ ಮಾಡುತ್ತಿರುತ್ತಾರೆ. Ultimately end in divorce. ಅಂತಿಮವಾಗಿ ಅದು ವಿಚ್ಛೇದನದಲ್ಲಿ ಕೊನೆಗೊಂಡಿತು. The Bible says God hates divorce. ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ ವಿಚ್ಛೇದನವನ್ನ ದೇವರು ಹಾಗೆ ಮಾಡುತ್ತಾರೆ ಅಥವಾ ದ್ವೇಷ ಮಾಡುತ್ತಾರೆ ಅಂತ. Malachi chapter, in the last book of the Bible, in Malachi, God hates it. ಸತ್ಯವೇದದ ಹಳೆ ಒಡಂಬಡಿಕೆಯಲ್ಲಿ ಕಡೆಯ ಪುಸ್ತಕವಾದ ಮಲಾಕಿಯದಲ್ಲಿ ದೇವರು ವಿಚ್ಛೇದನವನ್ನ ದ್ವೇಷಿಸುತ್ತಾರೆ ಎಂಬುದಾಗಿ ಅಲ್ಲಿದೆ. And he's never ever changed his mind on that. ಅಲ್ಲಿಂದ ಎಂದಿಗೂ ಕೂಡ ಆತನು ತನ್ನ ಮನಸ್ಸನ್ನ ಬದಲಾಯಿಸಿಕೊಂಡಿಲ್ಲ. And Jesus spoke very strongly against divorce. ಯೇಸು ಸ್ವಾಮಿಯು ಬಹಳ ಬಲವಾಗಿ ವಿಚ್ಛೇದನದ ವಿರುದ್ಧವಾಗಿ ಮಾತನಾಡಿದ್ದಾರೆ. And yet divorce is something which has become so accepted among even Christians and believers. ಹಾಗಿದ್ದರೂ ಕೂಡ ಇಂದಿನ ಕ್ರೈಸ್ತತ್ವದಲ್ಲಿ ಮತ್ತು ವಿಶ್ವಾಸಿಗಳಲ್ಲಿ ಈ ಒಂದು ವಿಚ್ಛೇದನವು ಒಪ್ಪಿಗೆಯನ್ನ ಪಡೆದುಕೊಂಡಿದೆ, ಅಂದರೆ ಎಲ್ಲರೂ ಸ್ವೀಕಾರ ಮಾಡಿಕೊಂಡಿದ್ದಾರೆ. That shows how Christianity is a million miles away from God. ಅದು ತೋರಿಸೋದೇನಪ್ಪಾ ಅಂದ್ರೆ ಕ್ರೈಸ್ತತ್ವವು ದೇವರಿಂದ ಎಷ್ಟೋ ಮಿಲಿಯನ್ ಗಟ್ಟಲೆ ದೂರದಲ್ಲಿದೆ ಎಂಬುದಾಗಿ. To call that Christianity is ridiculous. ಆ ಒಂದು ಕ್ರೈಸ್ತತ್ವವನ್ನ ನಾವು ಹಾಸ್ಯಾಸ್ಪದ ಎಂಬುದಾಗಿ ಕರೆಯಬಹುದು. That is not Christianity. That's Babylon. ಅದು ಕ್ರೈಸ್ತತ್ವ ಅಲ್ಲ, ಅದು ಒಂದು ಬ್ಯಾಬಿಲೋನ್ ಆಗಿದೆ. And the easy way in which a lot of people just go around divorcing. I don't like somebody, so I divorce. ಅದು ಒಂದು ಸುಲಭ ಮಾರ್ಗವಾಗಿ ಬಿಟ್ಟಿದೆ. ನನಗೆ ಅವರು ಇಷ್ಟ ಆಗ್ತಿಲ್ಲ, ಅದಕ್ಕೋಗಿ ನಾನು ವಿಚ್ಛೇದನ ಕೊಡ್ತಾ ಇದ್ದೀನಿ ಅಂತ ಹೇಳಿ ಮಾಡುವಂಥದ್ದು. It's absolute. The world is drifted to the place where there's no fear of God. ಅದು ನಿಶ್ಚಯವಾಗಿ ದೇವರಿಗೆ ಭಯ ಪಡದೆ ಇರುವಂತ ಸ್ಥಾನಕ್ಕೆ ದಾರಿ ತಪ್ಪಿ ಹೋಗಿಬಿಟ್ಟಿದೆ ಲೋಕ. And the very next chapter in Genesis, that's Genesis 3, how Satan brought a separation between husband and wife. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಂಡ್ವಿ ಹೇಗೆ ಸೈತಾನನು ಬಂದು ಗಂಡ ಮತ್ತು ಹೆಂಡತಿಯನ್ನ ಬೇರ್ಪಡಿಸಿದನು ಅಂತ. ಇದರ ನಂತರದ ಅಧ್ಯಾಯದಲ್ಲಿ in the very next chapter you see wayward children with Cain. ಮುಂದಿನ ಅಧ್ಯಾಯದಲ್ಲಿ ನೀವು ನೋಡ್ತೀರಿ ಅಲೆದಾಡುವಂತ ಮಕ್ಕಳನ್ನ ಕಾಯಿನನೊಟ್ಟಿಗೆ. Also the devil got into Cain soon after he was born. ಕಾಯಿನನು ಹುಟ್ಟಿದ ಕೂಡಲೇ ಸೈತಾನನು ಕಾಯಿನನ ಬಳಿಗೆ ತಕ್ಷಣಕ್ಕೆ ಹೋಗ್ತಾನೆ. Maybe he was a sweet little baby when he was born, like every baby is. ಪ್ರತಿ ಶಿಶುವು ಹುಟ್ಟಿದ ಹಾಗೆ ಹೇಗೆ ಸುಂದರವೂ ಮತ್ತು ಸಿಹಿಯಾಗಿರುತ್ತಲ್ಲ ಅದೇ ರೀತಿ ಕಾಯಿನನು ಕೂಡ ಶಿಶುವಾಗಿದ್ದಾಗ ಇದ್ದನು. But obviously not brought up properly by Adam and Eve. ಆದರೆ ನಿಶ್ಚಯವಾಗಿ ಆದಾಮ ಮತ್ತು ಹವ್ವಳಿಂದ ಆತನು ಸರಿಯಾಗಿ ಬೆಳೆಸಲ್ಪಡಲಿಲ್ಲ. Grew up proud, arrogant. ಗರ್ವಿಯಾಗಿ ಅಹಂಕಾರಿಯಾಗಿ ಬೆಳೆಯತೊಡಗಿದನು. Like a lot of Christian parents' children today. ಇಂದಿನ ಅನೇಕ ಕ್ರೈಸ್ತ ಪೋಷಕರ ಮಕ್ಕಳು ಇರ್ತಾರಲ್ಲ ಹಾಗೆ. And we can blame the children. ನಾವು ಮಕ್ಕಳನ್ನ ದೂಷಣೆ ಮಾಡಿಬಿಡ್ತೀವಿ. But the Bible says train up a child in the way he should go, and when he's old he will not depart from it. ನಡೆಯಬೇಕಾದ ಮಾರ್ಗದಲ್ಲಿರುವಂತೆ ಹುಡುಗನಿಗೆ ಶಿಕ್ಷಣ ಕೊಡು, ಆಗ ಮುಪ್ಪಿನಲ್ಲಿಯೂ ಅವನು ಅದರಿಂದ ಹೊರಟು ಹೋಗುವುದಿಲ್ಲ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. So we see that we are living in a time of tremendous need. ನಾವು ನೋಡ್ತೇವೆ ಬಹಳ ಅಗತ್ಯವಿರುವಂತ ಸಮಯದಲ್ಲಿ ನಾವಿದ್ದೇವೆ ಅಂತ. The world has always been like that, but among Christians. ಇಡೀ ಲೋಕವು ಯಾವಾಗಲೂ ಆ ರೀತಿಯಾಗಿರುತ್ತೆ, ಆದ್ರೆ ಕ್ರೈಸ್ತರ ಮಧ್ಯದಲ್ಲಿ. And in the midst of all this, Jesus says you are to be a light. ಇದೆಲ್ಲದರ ಮಧ್ಯದಲ್ಲಿ ಯೇಸು ಸ್ವಾಮಿ ನಮಗೆ ಬೆಳಕಾಗಿರುವಂತೆ ಹೇಳಿದ್ದಾರೆ. The light of the world, your home.
must be like a light in the midst of darkness. ಲೋಕದ ಬೆಳಕಾಗಿರಬೇಕು. ನಿಮ್ಮ ಕುಟುಂಬವು ಕತ್ತಲೆಯ ಮಧ್ಯದಲ್ಲಿ ಬೆಳಕಾಗಿರಬೇಕು. Sometimes when you're flying in a plane, you look down, you see ಕೆಲವೊಮ್ಮೆ ನೀವು ವಿಮಾನದಲ್ಲಿ ಹಾರಾಡತೊಡಗಿದ್ದಾಗ ಕೆಳಗಡೆ ನೋಡ್ತೀರಿ, all dark at night, and here there's a light in one home and there's a light in another home. ಆಗ ಪೂರ್ತಿ ಕೆಳಗಡೆ ಕತ್ತಲಾಗಿರುತ್ತೆ, ಅಲ್ಲೊಂದು ಮನೆಯಲ್ಲಿ ಬೆಳಕು, ಇಲ್ಲೊಂದು ಮನೆಯಲ್ಲಿ ಬೆಳಕು ಕಾಣಿಸ್ತಿರತ್ತೆ. When you move over some deserted areas, here and there you see a light. ನೀವು ನಿರ್ಜನ ಪ್ರದೇಶಕ್ಕೆ ತೆರಳಿದಾಗ ಅಲ್ಲೊಂದು ಇಲ್ಲೊಂದು ಬೆಳಕು ನಿಮಗೆ ಕಾಣಸಿಗುತ್ತಿರುತ್ತದಷ್ಟೇ. I think God looks at the world like that, all covered with darkness, but here and there a light, a home. ನಾನ್ ನೆನೆಸ್ತೀನಿ ದೇವರು ಲೋಕವನ್ನ ಆ ರೀತಿ ನೋಡ್ತಾ ಇದ್ದಾರೆ ಅಂತ. ಇಡೀ ಕತ್ತಲು ತುಂಬಿರುವಾಗ ಅಲ್ಲೊಂದು ಇಲ್ಲೊಂದು ಕುಟುಂಬದಲ್ಲಿ ಬೆಳಕನ್ನ ಕಾಣುವಂಥದ್ದು. That is seeking to be Christ-like. ಅದು ಕ್ರಿಸ್ತನ ರೀತಿಯಲ್ಲಿ ಆಗುವಂಥದ್ದನ್ನು ಹುಡುಕುವಂಥದ್ದು. So I want to say to you that if you don't have that passion in your heart, it will never take place. ನಿಮ್ಮ ಹೃದಯದಲ್ಲಿ ಆ ಒಂದು ಅಭಿಲಾಷೆ ಅಥವಾ ಬಯಕೆ ಇಲ್ಲ ಅಂದ್ರೆ ಅದು ನಿಮ್ಮ ಜೀವಿತದಲ್ಲಿ ನೆರವೇರುವುದಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. You must have a passion in your heart to be a light in the world. ಇಡೀ ಲೋಕದಲ್ಲಿ ನೀವು ಬೆಳಕಾಗಿರಬೇಕು ಎಂಬ ಅಭಿಲಾಷೆ ಮತ್ತು ಬಯಕೆ ನಿಮ್ಮಲ್ಲಿರಬೇಕು. In your relationship as husband and wife, ಗಂಡ ಮತ್ತು ಹೆಂಡತಿ ನಡುವೆ ಸಂಬಂಧ, not just the areas where other people know, ಬೇರೆ ಜನರು ನೋಡುವಂತ ಕ್ಷೇತ್ರದಲ್ಲಿ ಮಾತ್ರವಲ್ಲ, but even in private. ಖಾಸಗಿ ಕ್ಷೇತ್ರದಲ್ಲೂ ಕೂಡ. If the devil can see that you're a light, ನೀವು ಬೆಳಕಾಗಿದ್ದೀರಿ ಎಂದು ಸೈತಾನನು ನೋಡುವಾಗ, we are very careful that other people should not see our failure. ಇತರ ಜನರು ನಮ್ಮ ವೈಫಲ್ಯಗಳನ್ನು ನೋಡದಂತೆ ನಾವು ಬಹಳ ಜಾಗರೂಕರಾಗಿ ಇರುತ್ತೇವೆ. What about the devil? Are you a testimony to Satan? ಹಾಗಾದ್ರೆ ಸೈತಾನನ ಬಗ್ಗೆ ಏನು? ನೀವು ಸೈತಾನನಿಗೆ ಸಾಕ್ಷಿಯಾಗಿದ್ದೀರಾ? Husband and wife, the way you live together at home. ಗಂಡ ಮತ್ತು ಹೆಂಡತಿ ನೀವು ಮನೆಯಲ್ಲಿ ಅಂದ್ರೆ ಕುಟುಂಬದಲ್ಲಿ ಒಟ್ಟಾಗಿ ಜೀವಿಸುವಾಗ, The devil and his demons who watch you all the time. ಸೈತಾನನು ಮತ್ತು ದೆವ್ವಗಳು ಯಾವಾಗಲೂ ನಿಮ್ಮನ್ನ ನೋಡ್ತಿರ್ತವೆ. Are you a testimony to them? The way you bring up your children. ನೀವು ಅವರಿಗೆ ಸಾಕ್ಷಿಯಾಗಿದ್ದೀರಾ ನಿಮ್ಮ ಮಕ್ಕಳನ್ನ ಬೆಳೆಸುವಂತ ವಿಚಾರದಲ್ಲಿ? Remember, God is on your side. That's what I want to say. ದೇವರು ನಿಮ್ಮ ಪರವಾಗಿ ಯಾವಾಗಲೂ ಇದ್ದಾರೆ, ಅದನ್ನ ನೆನಪಿಡ್ರಿ. ಅದನ್ನೇ ನಾನು ನಿಮಗೆ ಹೇಳಕ್ ಇಷ್ಟಪಡ್ತಿರೋದು. God is on your side against the devil. ಸೈತಾನನ ವಿರುದ್ಧವಾಗಿ ದೇವರು ನಿಮ್ಮ ಪರವಾಗಿದ್ದಾರೆ. And he is more interested in your building a home, a godly home, than you are yourself. ದೇವರು ತಾನೇ ನಿಮ್ಮ ಕುಟುಂಬವನ್ನ ಕಟ್ಟಲು ಅಂದ್ರೆ ದೈವಿಕ ಕುಟುಂಬವನ್ನ ಕಟ್ಟಲು ಬಯಕೆ ಉಳ್ಳವನಾಗಿದ್ದಾನೆ, ನೀವು ನೀವಾಗಿ ಕಟ್ಟುವುದಕ್ಕಿಂತ ಹೆಚ್ಚಾಗಿ. You must believe that. ನೀವು ಅದನ್ನ ನಂಬಲೇಬೇಕು. To me, faith is, ನನಗೆ ನಂಬಿಕೆ ಅಂತ ಅಂದ್ರೆ, faith for anything is ನಂಬಿಕೆ ಏನಕ್ಕಾದ್ರೂ ಸರಿ, to believe that this thing that I'm seeking God for, ಈ ಸಂಗತಿಗಾಗಿ ನಾನು ದೇವರನ್ನ ಹುಡುಕುತ್ತಿದ್ದೇನೆ ಮತ್ತು ನಂಬುತ್ತೇನೆ, God is more interested in me having it then I am interested in getting it. ನಾನು ಅದನ್ನ ಪಡೆದುಕೊಳ್ಳುವುದರಲ್ಲಿ ಆಸಕ್ತಿ ಹೊಂದಿರುವುದಕ್ಕಿಂತ ನಾನು ಅದನ್ನ ಹೊಂದಿರಬೇಕು ಎಂದು ಹೆಚ್ಚಾಗಿ ದೇವರು ಬಯಸುತ್ತಾರೆ. ಅದನ್ನ ನಾನು ನಂಬಬೇಕು. Whether it's forgiveness of sins, ಅದು ಪಾಪ ಕ್ಷಮಾಪಣೆ ಆಗಿರಬಹುದು, baptism in the Holy Spirit, ಅಥವಾ ಪವಿತ್ರಾತ್ಮನಲ್ಲಿನ ಸ್ನಾನ ಅಥವಾ ಅಭಿಷೇಕ ಆಗಿರಬಹುದು, bringing up your children in a godly way, ನಿಮ್ಮ ಮಕ್ಕಳನ್ನ ದೈವಿಕ ಮಾರ್ಗದಲ್ಲಿ ಬೆಳೆಸುವಂತದ್ದಾಗಿರಬಹುದು, building a Christ-like home, ಕ್ರಿಸ್ತನ ರೀತಿಯ ಕುಟುಂಬವನ್ನ ಕಟ್ಟುವಂತದ್ದಾಗಿರಬಹುದು. To have faith means I believe. ನನಗೆ ನಂಬಿಕೆ ಅಂದ್ರೆ ಅರ್ಥ ನಾನು ನಂಬುತ್ತೇನೆ. God is more interested in helping me to build my home in a godly way than I am. ನನಗಿಂತ ಹೆಚ್ಚಾಗಿ ನನ್ನ ಕುಟುಂಬವನ್ನ ದೈವಿಕ ಮಾರ್ಗದಲ್ಲಿ ಕಟ್ಟಲು ಸಹಾಯ ಮಾಡುವುದರಲ್ಲಿ ದೇವರಿಗೆ ಹೆಚ್ಚು ಆಸಕ್ತಿ ಇದೆ. But God will never do anything if you don't have a burning desire to have such a home and to be a light for the Lord. ಕರ್ತನಿಗಾಗಿ ನಿಮ್ಮ ಕುಟುಂಬವು ಬೆಳಕಾಗಿರಬೇಕೆಂದು ಹೊತ್ತಿ ಉರಿಯುವಂತ ಬಯಕೆ ನಿಮ್ಮಲ್ಲಿಲ್ಲ ಅಂದ್ರೆ ದೇವರು ಏನನ್ನು ಕೂಡ ಮಾಡಲು ಹೋಗೋದಿಲ್ಲ. So there are promises in the Bible like, ಹಾಗಾಗಿ ದೇವರ ವಾಕ್ಯದಲ್ಲಿ ವಾಗ್ದಾನಗಳು ಈ ರೀತಿಯಾಗಿವೆ. If God be for us, who can be against us? ದೇವರು ನಮ್ಮ ಪರವಾಗಿದ್ದರೆ ನಮ್ಮ ವಿರೋಧವಾಗಿ ನಿಲ್ಲುವವರು ಯಾರು ಅಂತ. What a wonderful verse for husbands and wives. ಗಂಡ ಮತ್ತು ಹೆಂಡತಿಗಾಗಿ ಇರುವಂತ ಎಂತಹ ಅದ್ಭುತ ವಚನ ಇದಾಗಿದೆ. Even if you have messed up your life so far, ಇದುವರೆಗೂ ನಿಮ್ಮ ಜೀವಿತವನ್ನ ಹಾಳು ಮಾಡಿಕೊಂಡಿದ್ರೂ ಕೂಡ, to believe that God is on your side. ನಂಬ್ರಿ ದೇವರು ನಿಮ್ಮ ಪರವಾಗಿದ್ದಾನೆ ಅಂತ. God is for you. Who can be against you? ದೇವರು ನಿಮ್ಮ ಪರವಾಗಿದ್ದಾರೆ, ನಿಮ್ಮ ವಿರುದ್ಧವಾಗಿ ನಿಲ್ಲುವವರು ಯಾರು ಹಾಗಾದ್ರೆ? Let all the demons of hell try
they cannot be against. You must have that faith. ನರಕದ ಸೈತಾನ ಮತ್ತು ದೆವ್ವಗಳು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿಮ್ಮ ವಿರುದ್ಧವಾಗಿ ನಿಲ್ಲಲಾರವು. ನಿಮಗೆ ಆ ರೀತಿಯ ನಂಬಿಕೆ ಇರಬೇಕು. Don't ever give up and say, oh, it's hopeless, my wife is hopeless, my husband is hopeless. ಹತಾಶರಾಗಿ ಈ ರೀತಿ ಹೇಳಬೇಡ್ರಿ, ನನ್ನ ಹೆಂಡತಿ ಹೀಗೆ, ನನ್ನ ಗಂಡ ಹಾಗೆ ಅಂತ ಹೇಳಿ ನಿಮ್ಮ ಜೀವಿತದಲ್ಲಿ ಬಿಟ್ಟು ಕೊಡುವಂತ ಮನಸ್ಥಿತಿಯಲ್ಲಿ ಇರಬೇಡ್ರಿ. There are so many people who say that. ಅನೇಕ ಜನರು ಆ ರೀತಿಯಾಗಿ ಹೇಳುವಂತವರಿದ್ದಾರೆ. Well, you keep saying that it's hopeless, then it will be hopeless. ನೀವು ಹತಾಶರಾಗಿ ಆ ರೀತಿ ನಿರೀಕ್ಷಣೆ ಇಲ್ಲ ಅಂತ ಹೇಳುವಾಗ ಅದು ನಿರೀಕ್ಷಣೆ ಇಲ್ಲದ ಹಾಗೆ ಇದ್ದು ಬಿಡುತ್ತದೆ. Because you don't have faith. ಯಾಕೆಂದ್ರೆ ನಿಮ್ಮಲ್ಲಿ ನಂಬಿಕೆ ಇಲ್ಲ. Like the people went to the Canaan's land and 600,000 of them said it's hopeless. ಜನರು ಅಲ್ಲಿ ಕಾನಾನ್ ದೇಶಕ್ಕೆ ಹೋಗ್ತಾರೆ, ಅದರಲ್ಲಿ 600,000 ಮಂದಿ ಈ ರೀತಿಯಾಗಿ ಹೇಳ್ತಾರೆ ನಮಗೆ ನಿರೀಕ್ಷಣೆ ಇಲ್ಲ ಅಂತ. We can never conquer these giants. ಈ ಒಂದು ದೈತ್ಯ ಶಕ್ತಿಗಳನ್ನ ಗೆಲ್ಲೋಕೆ ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ತಾರೆ. So you can look at the difficulties you face. ನೀವು ಎದುರಿಸುವಂತ ಕಷ್ಟಗಳನ್ನ ನೋಡಿ ಈ ರೀತಿ ಹೇಳುವಾಗ, You can look at the problems. Your wife is like this, your husband is like this. This is hopeless. ನೀವು ಸಮಸ್ಯೆಯನ್ನ ನೋಡಿ ಈ ರೀತಿ ಹೇಳುವಾಗ ನನ್ನ ಹೆಂಡತಿ ಹೀಗೆ, ನನ್ನ ಗಂಡ ಹಾಗೆ ಅಂತ ಹತಾಶರಾಗಿ ನಿರೀಕ್ಷೆ ಇಲ್ಲದವರಾಗಿರ್ತೀರಿ. Then it will be hopeless. ಆಗ ಅದು ನಿರೀಕ್ಷಣೆ ಇಲ್ಲದ ಹಾಗೆ ಉಳಿದು ಬಿಡುತ್ತದೆ. But if you can be like Joshua and Caleb, no, it's not hopeless. If God is on my side, things are going to change. ಯೆಹೋಶುವನು ಮತ್ತು ಕಾಲೇಬನು ಈ ರೀತಿ ಹೇಳುವಾಗ, ಇಲ್ಲ ಇದು ನಿಷ್ಪ್ರಯೋಜಕ ಅಥವಾ ನಿರೀಕ್ಷಣೆ ಇಲ್ಲದ ರೀತಿಲಿಲ್ಲ, ದೇವರು ನಮ್ಮ ಪರವಾಗಿದ್ದಾನೆ, ಸಂಗತಿಗಳು ಬದಲಾಗುತ್ತವೆ ಎಂದು. Even if my wife is evil or my husband is evil, ನನ್ನ ಹೆಂಡತಿ ಅಥವಾ ಗಂಡ ಕೆಟ್ಟವರಾಗಿದ್ರೂ ಪರವಾಗಿಲ್ಲ. if God is with me, if God can get a foothold in my home through me, one person, ದೇವರು ನನ್ನ ಜೊತೆಯಲ್ಲಿ ಇರೋದಾದ್ರೆ ದೇವರು ನನ್ನ ಮೂಲಕ ನನ್ನ ಮನೆಯಲ್ಲಿ ನೆಲೆಯನ್ನ ಕಂಡುಕೊಳ್ಳಬಹುದು, ಅದು ಒಬ್ಬ ವ್ಯಕ್ತಿ ಮುಖಾಂತರ. it's amazing what he can do. ಇದು ಒಂದು ವಿಸ್ಮಯ ಆತನು ಮಾಡುವಂತದ್ದನ್ನ ನೋಡುವಾಗ. But I find that so many husbands just sit back and say, yeah, my wife is like that, she'll always be like that. ಅನೇಕ ಗಂಡಂದಿರು ಹಿಂದ್ಗಡೆ ಆರಾಮಾಗಿ ಕೂತ್ಕೊಂಡು ಈ ರೀತಿಯಾಗಿ ನನ್ನ ಹೆಂಡತಿ ಇದ್ದಾಳೆ, ಅವಳು ಯಾವಾಗಲೂ ಹೀಗೆ ಎಂದು ಹೇಳುವಂತದ್ದನ್ನ ನಾನು ಅನೇಕ ಗಂಡಂದಿರಲ್ಲಿ ಕಂಡುಕೊಂಡಿದ್ದೇನೆ. She'll always be like that because you don't have any faith. ನೀವು ನಂಬಿಕೆಯನ್ನ ಹೊಂದದೇ ಇರುವ ಕಾರಣ ಆಕೆಯು ಯಾವಾಗಲೂ ಹಾಗೆ ಉಳಿದು ಬಿಡ್ತಾಳೆ. Oh, people say my husband is careless, irresponsible. He'll always be like that. ಅದೇ ರೀತಿ ಹೆಂಡತಿಯರು, ಓ ನನ್ನ ಗಂಡನು ಅಸಡ್ಡೆ ಉಳ್ಳವನು, ಜವಾಬ್ದಾರಿನೇ ಇಲ್ಲ ಅಂತ ಹೇಳುವಾಗ ಆತನು ಯಾವಾಗಲೂ ಹಾಗೆ ಉಳಿದು ಬಿಡ್ತಾನೆ. ಹಾಗಾದ್ರೆ He will always be like that because you don't have any faith for him. ಆತನಿಗಾಗಿ ನೀವು ನಂಬಿಕೆಯನ್ನೇ ಹೊಂದಿಲ್ಲವಾದ ಕಾರಣ ಆತನು ಯಾವಾಗಲೂ ಹಾಗೆ ಉಳಿದು ಬಿಡ್ತಾನೆ. God is not able to get a foothold in that home because you are full of unbelief. ದೇವರು ನಿಮ್ಮ ಮೂಲಕ ಆ ಮನೆಯಲ್ಲಿ ನೆಲೆಯನ್ನ ಕಂಡುಕೊಳ್ಳುವುದಿಲ್ಲ, ಯಾಕಂದ್ರೆ ನಿಮಗಿರುವಂತ ಅಪನಂಬಿಕೆಯ ದೆಸೆಯಿಂದ. You keep saying it's hopeless, hopeless, hopeless. ನೀವು ಹತಾಶೆಯಿಂದ ಯಾವಾಗಲೂ ಹೇಳ್ತಾನೆ ಇರ್ತೀರಿ, ಇದಕ್ಕೆ ನಿರೀಕ್ಷಣೆ ಇಲ್ಲ ಅಂತ. My partner is like this, he'll always be like this. ನನ್ನ ಬಾಳ ಸಂಗಾತಿ ಯಾವಾಗಲೂ ಈ ರೀತಿಯಾಗಿದ್ದಾನೆ, ಈ ರೀತಿಯಾಗಿದ್ದಾಳೆ ಅಂತ. Then they will be like that. ಅವರು ಆ ರೀತಿಯಾಗಿನೇ ಇರ್ತಾರೆ. Faith is to believe that God can change things. ನಂಬಿಕೆ ಅಂದ್ರೆ ದೇವರು ಸಂಗತಿಗಳನ್ನ ಬದಲಾಯಿಸುತ್ತಾನೆ ಎಂದು ನಂಬುವುದಾಗಿದೆ. That's what we read in the very first chapter of Genesis. ಆದಿಕಾಂಡ ಮೊದಲನೇ ಪುಸ್ತಕದಲ್ಲಿ ನೀವು ಓದುವಂತದ್ದು ಅದೇ ಆಗಿದೆ. He took that rotten world and changed it into something beautiful. ದೇವರು ಆ ಒಂದು ಕೊಳೆತ ಲೋಕವನ್ನ ತೆಗೆದುಕೊಂಡು ಅದನ್ನ ಬಹಳ ಸುಂದರವಾಗಿ ಮಾರ್ಪಡಿಸಿದರು. This is the God we worship. ಈ ಒಂದು ದೇವರನ್ನ ನಾವು ಆರಾಧಿಸುವವರಾಗಿದ್ದೇವೆ. And if that's the God you worship, ನೀವು ಅದೇ ದೇವರನ್ನ ಆರಾಧಿಸುವವರಾಗಿದ್ರೆ, I believe that. I don't believe there's any situation ನಾನು ಅದನ್ನು ನಂಬುತ್ತೇನೆ, ಯಾವುದೇ ಪರಿಸ್ಥಿತಿಯೂ ಕೂಡ that God cannot redeem and save us from, no matter how spoiled a situation is. ಪರಿಸ್ಥಿತಿಯು ಎಷ್ಟೇ ಕೆಟ್ಟು ಹೋಗಿದ್ರೂ ಕೂಡ ದೇವರು ನಮ್ಮನ್ನು ಅದರಿಂದ ರಕ್ಷಿಸುವುದಿಲ್ಲ ಅಥವಾ ವಿಮೋಚಿಸುವುದಿಲ್ಲ ಎಂದು ನಾನು ನಂಬುವುದಿಲ್ಲ. Or a person is, or how wicked your partner is, or how bad your children have become, God can redeem it. ಒಬ್ಬ ವ್ಯಕ್ತಿಯು ಹೇಗೆ ಇದ್ರೂ ಪರವಾಗಿಲ್ಲ, ನಿಮ್ಮ ಬಾಳ ಸಂಗಾತಿಯಾಗಲಿ ಅಥವಾ ನಿಮ್ಮ ಮಕ್ಕಳಾಗಲಿ ಎಷ್ಟೇ ಕೆಟ್ಟವರಾಗಿದ್ರೂ ಕೂಡ ದೇವರು ಅದನ್ನ ವಿಮೋಚಿಸುವವರಾಗಿದ್ದಾರೆ, ಅಂದ್ರೆ ಮಾರ್ಪಡಿಸುವವರಾಗಿದ್ದಾರೆ. You must also believe a promise. God says, those who honor me I will honor. ಯಾರು ನನ್ನನ್ನು ಸನ್ಮಾನಿಸುತ್ತಾರಲ್ಲ ಅವರನ್ನು ನಾನು ಸನ್ಮಾನಿಸುತ್ತೇನೆ ಎಂಬ ದೇವರ ವಾಗ್ದಾನವನ್ನ ನಾವು ನಂಬುವವರಾಗಿರಬೇಕು. First promise is Romans 8:31. If God be for us, who can be against us? ಮೊದಲ ವಾಗ್ದಾನ ರೋಮ 8:31. ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? 1 Samuel 2:30 says, 1 ಸಮುವೇಲ 2ನೇ ಅಧ್ಯಾಯ 30ನೇ ವಚನ. Those who honor me I will honor. ಯಾರು ನನ್ನನ್ನು ಸನ್ಮಾನಿಸುತ್ತಾರೋ ಅವರನ್ನು ನಾನು ಸನ್ಮಾನಿಸುತ್ತೇನೆ. Think of saying, Lord, I want to honor you in my home. ಇದ್ರ ಬಗ್ಗೆ ಯೋಚಿಸ್ರಿ, ಕರ್ತರೇ ನನ್ನ ಕುಟುಂಬದಲ್ಲಿ ನಿಮ್ಮನ್ನ ಸನ್ಮಾನಿಸುವವನಾಗಿರ್ಬೇಕು ನಾನು. Never mind if nobody else is honoring you, but you got a foothold in my home through me. ಈ ಕುಟುಂಬದಲ್ಲಿ ನಿಮ್ಮನ್ನ ಯಾರು ಸನ್ಮಾನಿಸಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ನಿಮ್ಮನ್ನ ಸನ್ಮಾನಿಸುತ್ತೇನೆ. ನನ್ನ ಮೂಲಕ ಈ ಕುಟುಂಬದಲ್ಲಿ ನೀವು ನೆಲೆಯೂರಬೇಕು. One person. ಒಬ್ಬ ವ್ಯಕ್ತಿ. And if two people, imagine,
wonderful. It's even better. ಇಬ್ಬರು ವ್ಯಕ್ತಿ ಆ ರೀತಿ ಹೇಳುವಾಗ ಇನ್ನೂ ಉತ್ತಮವಾಗಿ ಅದು ಮಾರ್ಪಡುತ್ತದೆ. We want to honor you. ನಾವು ನಿಮ್ಮನ್ನ ಸನ್ಮಾನಿಸುತ್ತೇವೆ. And as we honor you, ನಾವು ನಿಮ್ಮನ್ನ ಸನ್ಮಾನಿಸುವಾಗ we believe according to this promise, you will honor us. ಈ ವಾಗ್ದಾನದ ಪ್ರಕಾರ ನಾವು ನಂಬುತ್ತೇವೆ ಸ್ವಾಮಿ, ನೀವು ನಮ್ಮನ್ನ ಸನ್ಮಾನಿಸುತ್ತೀರಿ ಎಂದು. Definitely. ನಿಶ್ಚಯವಾಗಿ. Those who honor me, I will honor. ಯಾರು ನನ್ನನ್ನ ಸನ್ಮಾನಿಸುತ್ತಾರೋ ಅವರನ್ನ ನಾನು ಸನ್ಮಾನಿಸುತ್ತೇನೆ. Take another promise, 1 Corinthians 10 and verse 13. ಮತ್ತೊಂದು ವಾಗ್ದಾನ ತೆಗೆದುಕೊಳ್ಳ್ರಿ. 1 ಕೊರಿಂಥ 10ನೇ ಅಧ್ಯಾಯ 13ನೇ ವಚನ. God will never allow you to be tested beyond your ability. ನಿಮ್ಮ ಶಕ್ತಿ ಮೀರಿ ದೇವರು ಎಂದಿಗೂ ನಿಮಗೆ ಶೋಧನೆಯನ್ನ ಬರಗೂಡಿಸುವುದಿಲ್ಲ. But will with every trial make a way to come out of it, to escape. ಆದರೆ ಪ್ರತಿ ಸಂಕಟದಲ್ಲಿ ಆತನು ನಿಮಗೆ ತಪ್ಪಿಸಿಕೊಳ್ಳುವ ಮಾರ್ಗವನ್ನ ಏರ್ಪಡಿಸುತ್ತಾನೆ. You know that married life brings many trials. ನಿಮಗೆ ಗೊತ್ತಾ, ಮದುವೆ ಜೀವಿತವು ಅನೇಕ ಸಂಕಟಗಳನ್ನ ತರುತ್ತದೆ. You believe that every one of them is a trial you can conquer and overcome? ನೀವು ನಂಬುತ್ತೀರಾ ನೀವು ಎದುರಿಸುವಂತ ಪ್ರತಿಯೊಂದು ಸಂಕಟವನ್ನ ನೀವು ಜಯಿಸಬಹುದು ಎಂದು? God will make a way of escape? ದೇವರು ತಪ್ಪಿಸಿಕೊಳ್ಳುವ ಮಾರ್ಗವನ್ನ ಏರ್ಪಡಿಸುತ್ತಾರೆ? Or are you so full of unbelief and say, oh, it's hopeless? ನೀವು ಅಪನಂಬಿಕೆಯಿಂದ ಹತಾಶೆಯಿಂದ ನುಡಿತೀರಾ, ಇಲ್ಲ ಇದಕ್ಕೆ ನಿರೀಕ್ಷಣೆ ಇಲ್ಲ, ಆಗೋದಿಲ್ಲ ಅಂತ. That's the reason why many things haven't changed so far. ಅದೇ ಕಾರಣಕ್ಕಾಗಿ ನಿಮ್ಮ ಜೀವಿತದಲ್ಲಿ ಅನೇಕ ಸಂಗತಿಗಳು ಬದಲಾಗಿಲ್ಲ. As long as God is not even able to get one foothold in one person in the home, there'll be no change. ಒಂದು ಕುಟುಂಬದಲ್ಲಿ ದೇವರು ಒಬ್ಬ ವ್ಯಕ್ತಿಯ ಮುಖಾಂತರನೂ ಕೂಡ ಆ ಮನೆಯಲ್ಲಿ ನೆಲೆಗೊಳ್ಳಲು ಆಗ್ತಾ ಇಲ್ಲಪ್ಪ ಅಂದ್ರೆ ಏನು ಕೂಡ ಬದಲಾವಣೆ ಆಗೋದಿಲ್ಲ ಆ ಕುಟುಂಬದಲ್ಲಿ. He's got to get at least one person on his side, and one is enough. ದೇವರು ತನ್ನ ಪರ ನಿಲ್ಲುವಂತ ಒಬ್ಬ ವ್ಯಕ್ತಿ ಪಡೆದುಕೊಂಡ್ರೆ ಅಷ್ಟೇ ಸಾಕು, ಒಬ್ಬ ವ್ಯಕ್ತಿ. That all the others in your home be against God, it doesn't matter. ನಿಮ್ಮ ಕುಟುಂಬದಲ್ಲಿ ಎಲ್ಲಾ ಜನರು ದೇವರ ವಿರುದ್ಧವಾಗಿದ್ರೂ ಅದು ಪರವಾಗಿಲ್ಲ. If God can get one person totally surrender to him, ತನಗೆ ಸಂಪೂರ್ಣವಾಗಿ ಶರಣಾಗುವಂತ ಒಬ್ಬ ವ್ಯಕ್ತಿಯನ್ನ ದೇವರು ಕಂಡುಕೊಂಡಲ್ಲಿ it's amazing what he can do. ಆತನು ಮಾಡುವಂತದ್ದು ನಿಜಕ್ಕೂ ವಿಸ್ಮಯಕಾರಿಯಾಗಿದೆ.